ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನನ್ನ ಮಗನ ಹಾಡು ರಿವ್ಯೂದು 1 ಲಕ್ಷ 10 ಲಕ್ಷ ಚಿಲ್ಲರೆ ಆಗಿದೆ ಅಂತೇಳಿ ಇದಕ್ಕೆ ಖುಷಿ ಆಯಿತು. ಇದಕ್ಕೆ ಮೊದಲು ಒಂದು ಸಿನಿಮಾ ಮಾಡೋಕ್ಕೆ ಮುಂಚೆ ಅವನಿಗೆ ಆ್ಯಕ್ಟಿಂಗ್ ಮಾಡೋಕೆ ಇಷ್ಟ ಇತ್ತು. ನಾನು ವಿದ್ಯಾಭ್ಯಾಸ ಮುಗಿಸಪ್ಪ ಫಸ್ಟು, ಆಮೇಲೆ ನೋಡೋಣ ಅಂತ ತಳ್ಳಿದ್ದೆ. ಹಾಗೆ ಮುಂದಕ್ಕೆ ಅವನು ಲಂಡನ್ನಲ್ಲಿ MBA ಎಲ್ಲ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದ್ಮೇಲೆ ಹಾಗೆ ಇದ್ದು. ಹೀಗೆ ನಮ್ಮ ಯಾರೋ ಬೇರೆಯವರು ಇವನು ಮಗನಿಗೆ ಇಷ್ಟ ಇತ್ತು, ಬಟ್ ನಾವು ಇನ್ನೂ ಬಿಟ್ಟಿರಲಿಲ್ಲ ಅದಕ್ಕೆ. ಅವು ಹೀಗೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರೋ ಹೇಳಿದ್ರು ಅಂತ, ಮಗನ ನೋಡಿದ್ದೀವಿ ಆ್ಯಕ್ಟಿಂಗ್ ಸ್ವಲ್ಪ ಮಾಡ್ತಾರೆ, ತಗೊಳ್ತೀವಿ ಅಂತ ಹೇಳಿದ್ರು. ಕೇಳಿದೆ ಬಂದು, ಏನಪ್ಪ ಹಿಂಗೆ ಫೋನ್ ಮಾಡಿದರು ಪ್ರೊಡ್ಯೂಸರ್ ಡೈರೆಕ್ಟ್ರು, ಹಿಂಗೆ ಇಲ್ಲ ಮಾಡಬೇಕು ಅಂತ. ರಾತ್ರಿ ತಾನೇ ನಮ್ಮ ಸೊಸೆ ಹತ್ರನೂ ಮಾತಾಡಿದ್ರಂತೆ. ರಾತ್ರಿ ಮಾತಾಡಿದರೆ ಬೆಳಗ್ಗೆ ಫೋನ್ ಬಂತಿರೋದು. ಸರಿ ಆಯಿತು ನಡಿ, ಇಷ್ಟ ಇದ್ರೆ ಮಾಡಪ್ಪ ಅಂಥೇಳಿ ಬಿಟ್ಟಿತ್ತು. ಅವನ ಆಸೆ ಅಂತ ಈಡೇರಿದೆ. ನನಗೂ ತುಂಬ ಸಂತೋಷ ಆಯಿತು. ಆ ಹಾಡು ಕೇಳಿ ಅದ್ಭುತವಾದಂಥ ಇದನ್ನು ಮಾಡ್ಕೊಂಬಂದಿದ್ದಾರೆ ಎಲ್ಲ ಕಡೆ ಶೂಟಿಂಗ್ಗಳು. ನಾನು ಇದು ಕಾಶ್ಮೀರ್ಗೆ ಹೋಗಿದ್ದೆ, ಇಲ್ಲಿ ಲಡಾಖ್ ಹೋಗಿರಲಿಲ್ಲ ನಾನು. ಕಾಶ್ಮೀರ್ ಶೂಟಿಂಗ್ ಇನ್ನೊಂದು ಸಾಂಗ್ ಭಾಳ ಅದ್ಭುತವಾದ ಮೊದಲನೇ ಸಾಂಗ್ ಅದು. ಅದರಲ್ಲಿ ಮಾಡಿದ್ದಾರೆ, ಆಮೇಲೆ ಇದರಲ್ಲಿ ಮಾಡಿದ್ದಾರೆ ಜೈಶೂರ್ನವರು ರಾಜಸ್ಥಾನ, ಅದಕ್ಕೂ ಹೋಗಿದ್ದೆ. ಅದ್ಭುತವಾದಂಥ ಸಾಂಗ್ ಅಂತೂ ಸೂಪರ್ ಹಿಟ್. ರವಿಚಂದ್ರನ್ ಸರ್ ಭಾಳ ಖುಷಿಪಟ್ಟಿದ್ದಾರೆ ಆ ಸಾಂಗ್ ಕೇಳಿ, ಹಾಡು ಕೇಳಿ ಎಲ್ಲ. ಕಥೆನೂ ಕೂಡ ಅದ್ಭುತವಾಗಿದೆ. ಯಾಕೆ ಇದು ತಂದೆ ಮಗಳ ಒಂದು ಬಾಂಧವ್ಯ ಹೀಗಿರಬೇಕು. ಇವತ್ತಿನ ಇದರ ಸಮಾಜಕ್ಕೆ ಒಂದು ಮೆಸೇಜ್ ಅದರಲ್ಲಿ ಕೊಡುವಂಥ ಸಿನಿಮಾ ಇದು. ಹಾಗೆ ತಂದೆ ಬಗ್ಗೆನೂ ಕೂಡ ಮಗ ಇಟ್ಟಿರುವಂಥ ಒಂದು ಇದು ಇದರಲ್ಲಿ ಎರಡೂ ಮೆಸೇಜ್ ಇದೆ. ಮತ್ತು ಹಾಗೆ ಹೀರೋಯಿನ್ದು ಲವ್ 3 ಇದರಲ್ಲಿ ಮಿಕ್ಸ್ ಇದ್ದಂಥ ಒಂದು ಸಿನಿಮಾ ಇದು. ನಾನು ಕತೆ ಬಂದು ನನಗೆ ಮನೆಗೆ ಹೇಳಿದಾಗ ನಾನು ಬಂದರು ಸುಪ್ರೀತ್ ಅವರು ಮತ್ತು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ. ಕತೆ ಹೇಳಿದ್ರು. ನನಗೆ ನನ್ನದೇ ಆದಂಥ ಸೆಂಟಿಮೆಂಟ್, ನನ್ನ ಕಣ್ಣೀರು ಬಂತು ಆ ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡಲೇ ಇಲ್ಲ. ನನ್ನ ಮಗನೂ ಸ್ವಲ್ಪ ಕಣ್ಣೀರು ಬಂತು, ಅವನಿಗೂ ಕೂಡ, ನನಗೂ ಬಂತು. ಈಗ ಚೆನ್ನಾಗಿದೆ ಬಿಡಪ್ಪ. ಒಳ್ಳೆ ನನ್ನ ಅಪೇಕ್ಷೆ, ನಮ್ಮ ಮನಸ್ಸಲ್ಲಿದ್ದಂಥ ನಮ್ಮ ತಂದೆ ಮೇಲೆ ನಾನು ಇದ್ದ ಪ್ರೀತಿ, ಹಾಗೆ ಅದನ್ನು ನನಗೆ ಕತೆ ಕೇಳಿದಾಗ ನನಗೆ ಅನ್ನಿಸ್ತು, ಹೌದು ಆಗಲಿ, ಏನಾರಾಗಲಿ ಮಾಡು, ಒಳ್ಳೇದಾಗಲಿ ಅಂತೇಳಿ. ಇವತ್ತು ಬಂದು ಒಳ್ಳೆ ಅದ್ಭುತವಾದಂಥ ಹಾಡು ಮುಖಾಂತರ ಈಗ ಪ್ರಚಾರ ಆಗ್ತಾಯಿದೆ. ಭಾಳ ತುಂಬ ಖುಷಿ ಇದೆ. ಹೀಗೆ ತಮ್ಮ ಆಶೀರ್ವಾದ ಮಾಧ್ಯಮ ಮಿತ್ರರು ಬೆಳೆಸಿ. ಆಮೇಲೆ ಇದು ಸಿನಿಮಾ ಪ್ರತಿಯೊಬ್ಬ ಮಕ್ಕಳು ವಯಸ್ಸಾದವರಿಂದ ನೋಡುವಂಥ ಸಿನಿಮಾ. ಯಾವುದೇ ಒಂದು ಕೆಟ್ಟ ಇದಿಲ್ಲ, ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾ. ನನಗೆ ಭಾಳ ಖುಷಿ ಆಯಿತು ಅದನ್ನು ನೋಡಿ, ಸ್ಟೋರಿ ಕೇಳಿ. ದಯವಿಟ್ಟೆಲ್ಲ ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪತ್ರಿಕಾ ವರ್ಗದವರಿಗೂ, ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಪ್ಯಾರ್ ಸಿನಿಮಾ ಇದು ಪ್ಯಾರ್ ಅಂತ ಹೇಳ್ತಿದ್ದಾಗೆ ಪ್ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವುದೂ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತಂದ್ಬಿಟ್ಟು ಇಟ್ಕೊಂಡಿದ್ದಷ್ಟೇ. ಯಾಕಂದರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲನೂ ಸಹಿತ ಬಂದಿತ್ತು. ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನ್ನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಅದು ಅವರು ಕೋಆಪ್ರೇಷನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ. ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಣ್ಣಿ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ಸ್ಕ್ರೀನ್ ಪ್ಲೇ ಮಾಡೋದಕ್ಕಾಗಲಿ, ಆಮೇಲೆ ನಾವು ಸ್ಟೋರಿ ಯಾವ ರೀತಿ ಫಸ್ಟಿಂದ ಲಾಸ್ಟ್ ತನಕ ತೊಗೊಂಡೋಗೋದಕ್ಕಾಗಲಿ ಅದೊಂದು ಮೂಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮ್ಯೂಸಿಕ್ ಕೇಳ್ತಾನೆ ಅದು ಚೆನ್ನಾಗಿತ್ತು ಅಂತ ನಾವು ಇನ್ನೂ ಸಹಿತ ಚೆನ್ನಾಗಿ ಶೂಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅದನ್ನು ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಕಷನ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಆಗಿದ್ದರಿಂದ ತುಂಬ ಚೆನ್ನಾಗಿ ನಮಗೆ ಮ್ಯೂಸಿಕ್ ಮಾಡಿಕೊಟ್ರು. ಇದು ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ ಅಂತ ಅಂದ್ಬಿಟ್ಟು ಒಂದು ಲೈನಿಂದ ಸ್ಟಾರ್ಟ್ ಆಗಿದ್ದು ಸಾಂಗ್ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅದಕ್ಕೆ ಕವಿರಾಜ್ ಸರ್ ಲಿರಿಕ್ಸ್ ಬರ್ಕೊಟ್ರು. ಆ ಲಿರಿಕ್ಸಿಂದ ನಮಗೆ ಎಲ್ಲೋ ಒಂದು ಕಡೆ ಈ ಥರ ಲಿರಿಕ್ಸನ್ನ ಆಮೇಲೆ ಈ ಥರ ಮ್ಯೂಸಿಕ್ ಕಂಪೋಸಿಷನ್ ಇದ್ದಾಗ
ಇದಕ್ಕೆ ಒಂದು ಒಳ್ಳೆ ವಾಯ್ಸ್ ಬೇಕು ಅಂತ ಹೇಳಿ ನಾವು ಕನ್ನಡದಲ್ಲೂ ಸಹಿತ ಒಂದಷ್ಟು ಆಪ್ಷನ್ಸ್ಗಳನ್ನ ಇದು ಮಾಡಿದ್ವಿ. ಬಟ್ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಅದಲ್ದೇ ಒಂದು ಇದುವರೆಗೂ ಆಡಿಲ್ದಿರೋ ಅಂಥ ವಾಯ್ಸು, ಅಂದರೆ ತುಂಬ ಗ್ಯಾಪ್ ಆಗಿರೋಂಥ ವಾಯ್ಸ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಶ್ರೇಯಾ ಘೋಷಾಲ್ ಮೇಡಮ್ ಹತ್ರ ಆಡಿಸ್ಬೇಕು ಅಂತ ಡಿಸಿಷನ್ ತೊಗೊಂಡ್ವಿ. ಯಾಕಂದರೆ ಅವರು 7 ಇಯರ್ಸ್ ಆಗಿತ್ತು ಹಾಡಿ ಕನ್ನಡದಲ್ಲಿ. ಯಾಕೆ ನಾವು ಅವ್ರ ಹತ್ರ ಆಡಿಸ್ಬಾರ್ದು, ಅದಲ್ಲದೆ ಇಂಥ ಮೆಲೋಡಿ ಸಾಂಗ್ ಅವ್ರ ಹತ್ರ ತುಂಬ ಚೆನ್ನಾಗಿ ಆಡಿಸ್ಬೋದು, ಆಮೇಲೆ ಚೆನ್ನಾಗೂ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಟ್ರೈ ಮಾಡಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಮೇಡಮ್ ಹತ್ರ ಇಬ್ಬರು ಕಾಂಬಿನೇಷನ್ ಆಡಿಸಿದ್ವಿ. 7 ವರ್ಷಗಳ ನಂತರ ಇಬ್ಬರು ಕಾಂಬಿನೇಷನ್ ಬರ್ತಿರೋಂಥ ಸಾಂಗ್ ಇದು. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಚಾಲೆಂಜಿಂಗ್ ಏನಂತಂದರೆ ಎಲ್ಲ ಕಂಪೋಸಿಷನ್ನು ಎಲ್ಲ ಹಾಡಾದ್ಮೇಲೆ ಯಾವ ರೀತಿ ಶೂಟ್ ಮಾಡಬೇಕನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆವಾಗ ಎಲ್ಲ ಲೊಕೇಶನ್ಸಲ್ಲೂ ಸರ್ಚ್ ಮಾಡ್ತಾಯಿದ್ವಿ, ಇನ್ನೂ ಅಬ್ರಾಡಲ್ಲಿ ಮಾಡಬೇಕು ಹಾಗೆ ಹೀಗೆ ಅಂತ ಬಿಟ್ಟೆಲ್ಲ ಸರ್ಚ್ ಮಾಡ್ತಾಯಿದ್ವಿ. ಬಟ್ ಒಂದೇ ಥರ ಲೊಕೇಶನ್ಸ್ ಇವಾಗ ಒಂದು ಕಡೆ ಹೋಯ್ತು ಅಂದರೆ ತುಂಬ ಖರ್ಚು ಬರುತ್ತೆ ಫಾರಿನ್ಗಳಲ್ಲಿ, ಒಂದೇ ಕಡೆ ಎಲ್ಲ ಮುಗಿಸ್ಕೊಂಬರ್ಬೇಕಾಗುತ್ತೆ. ಆ ಥರ ಮುಗಿಸ್ಕೊಂಬರ್ಬೇಕು ಅಂತಂದಾಗ ಒಂದು ಸ್ವಲ್ಪ ವೆರೈಟಿಗಳು ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದ್ಸರಿ ಲಡಾಖ್ ಲೊಕೇಶನ್ ನೋಡಿದ್ವಿ ನಾವು. ಅಲ್ಲಿ ಒಂದಷ್ಟು ಯಾರು ಶೂಟ್ ಮಾಡಿಲ್ದಿರೋಂಥ ಜಾಗಗಳಲ್ಲಿ ಶೂಟ್ ಮಾಡಬೇಕು ಅಂತೇಳಿ ನಮಗೂ ಅದೇ ರೀತಿ ಒಂದಷ್ಟು ಲೊಕೇಶನ್ಸ್ಗಳು ಸಿಕ್ಕಿತ್ತು. ಆ ಲೊಕೇಶನ್ಸ್ ನೋಡಿದಾಗ ಒಂದು ಆ್ಯಕ್ಚುಲಿ ಲಡಾಖಲ್ಲಿ ಗ್ರೀನ್ರಿ ಇರಲ್ಲ ಸಾಮಾನ್ಯವಾಗಿ. ಆ ಥರ ನೋಡಿದಾಗ ಒಂದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಪ್ಲೇಸಲ್ಲಿ ಗ್ರೀನ್ರಿ ಸೀನ್ ಸಿಕ್ತು. ಅದು ಮೊದಲನೇ ದೃಶ್ಯದಲ್ಲೇ ಕಾಣ್ಬೋದು ನೀವು. ಈ ಥರ ಇದ್ದಾಗ ಅದು ಒಳ್ಳೆ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬ್ಲೂಮಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಪ್ಯಾಂಗಾಂಗ್ ಲೇಕಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಇನ್ನೂ ಬೆಟ್ಟ ಗುಡ್ಡಗಳೆಲ್ಲ ಶೂಟ್ ಮಾಡಿ ಆಮೇಲೆ ನೆಕ್ಸ್ಟು ಚಾಲೆಂಜಿಂಗ್ ಏನಾಗಿತ್ತು ಅಂತಂದರೆ ಅದನ್ನು ಕಲರ್ಫುಲ್ಲಾಗಿ ತೋರಿಸ್ಬೇಕು ಅಂತ. ಲಡಾಖ್ನ ಇದುವರೆಗೂ ಎಲ್ಲರೂ ಒಂಥರ ಈ ಮರುಭೂಮಿ ಥರ ತೋರಿಸಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಟಿಂಟ್ ಯೂಸ್ ಮಾಡಿ, ಅಂದರೆ ಸೇಫಿಯಾಗಿ ಟಿಂಟ್ ಇರ್ಬೋದು, ಆಮೇಲೆ ಸ್ವಲ್ಪ ಈ ಮಡ್ ಕಲರ್ ಇರ್ಬೋದು, ಆ ರೀತಿ ತೋರಿಸಿದ್ದಾರೆ. ಬಟ್ ನಮ್ಗೆ ಚಾಲೆಂಜಿಂಗ್ ಏನಾಗಿತ್ತು ಅಂದರೆ ರೊಮ್ಯಾಂಟಿಕ್ ಸಾಂಗ್ನ ಆ ಥರ ವಿಜುವಲ್ಸ್ ಬಂತು ಅಂದರೆ ಯಾವ ರೀತಿ ಅದು ಅಪಿಯರ್ ಆಗ್ಬೋದು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ನಮ್ಮ ಕ್ಯಾಮ್ರಾಮನ್ ಸರ್ KS ಚಂದ್ರಶೇಖರ್ ಸರ್ ಹತ್ರ ಡಿಸ್ಕಸ್ ಮಾಡಿ ಲಡಾಖ್ನ ಇದುವರೆಗೂ ಯಾರೂ ತೋರಿಸಿರ್ಬಾರ್ದು ಸರ್, ಆ ರೀತಿ ತೋರಿಸೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲ ನಿಮಗೆ ಏನು ಕನ್ಸ್ಕೊಂಡಿದ್ದೀರಾ, ನೀವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಅದನ್ನು ನಾನು ಸೆರೆ ಹಿಡಿತೀನಿ ಅಂತ ಅಂದ್ಬಿಟ್ಟು ಹೇಳಿ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಆ ಕಾನ್ಫಿಡೆನ್ಸೇ ಈ ತೆರೆ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ, ಯಾಕೆಂದರೆ ಬೇರೆ ಶೂಟಿಂಗೆಲ್ಲ ಇರೋದ್ರಿಂದ ಅಲ್ಲಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇವಾಗ ಈ ರೊಮ್ಯಾಂಟಿಕ್ ಸಾಂಗ್ ಅಂತ ಅಂದಾಗ ಇನ್ನೊಂದು ಚಾಲೆಂಜಿಂಗ್ ಕೋರಿಯೋಗ್ರಫಿ ಅಂತ ಬಂದಾಗ ನಮ್ಮ ರಾಹುಲ್ ಮಾಸ್ಟ್ರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು, ಇವು ಸ್ಟೆಪ್ಸ್ಗಳಿದ್ದಾಗ ಅದೊಂದು ವೆರೈಟಿ ಆಫ್ ಸಾಂಗು, ಬಟ್ ಈ ಏನು ಸ್ಮೂತ್ ಸ್ಟೆಪ್ಸ್ಗಳಿರ್ಬೋದು, ಆಮೇಲೆ ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಬಿಲ್ಡ್ ಆಗೋಂಥ ಸೀನ್ಗಳಿರ್ಬೋದು, ಇಂಥವೆಲ್ಲ ತುಂಬಾ ಅದು ಹೀರೋ ಹೀರೋನ್ ಮಧ್ಯೆ ಚೆನ್ನಾಗಿ ಕೆಮಿಸ್ಟ್ರಿ ಇದ್ರೆ ಮಾತ್ರ ಸಾಧ್ಯ. ಅದು ಆ್ಯಕ್ಚುಲಿ ಟಫ್ ಹೇಳಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಪ್ರಾಕ್ಟೀಸ್ ಆಲ್ಮೋಸ್ಟ್ ಒಂದು 20 to 23 ಡೇಸ್ ತನಕನೂ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅವರು ಸಹಿತ ಕೋರಿಯೋಗ್ರಫಿ ನನಗೆ ಆ್ಯಕ್ಚುಲಿ ಅವ್ರು ಪ್ರತಿಯೊಂದು ಮೂಮೆಂಟ್ಸ್ ಕೊಡ್ತಿರ್ಬೇಕಾದ್ರೂ ಮಾಡ್ತಿರ್ಬೇಕಾದ್ರೂ ಅಲ್ಲೇ ಅನ್ನಿಸ್ತಾ ಇತ್ತು ಇದೊಂದು ಬೆಸ್ಟು ಇದಾಗುತ್ತೆ, ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತಾಯಿತ್ತು. ಅಲ್ಲೇನ ಪ್ರಾಕ್ಟೀಸೆಲ್ಲ ಆಯಿತು, ಚೆನ್ನಾಗಾಯಿತು. ಇನ್ನು ನೆಕ್ಸ್ಟು ಸ್ಪಾಟಿಗೆ ಹೋಗಿ ಶೂಟ್ ಮಾಡೋದು ಎಲ್ಲ ಪ್ರಿಪ್ರೇಷನ್ ಅದು ಚೆನ್ನಾಗಾಯಿತು. ಬಟ್ ಸ್ಪಾಟಿಗೆ ಹೋದ್ಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನಂತಂದರೆ ಹೈ ಆಲ್ಟಿಟ್ಯೂಡ್, ಅಂದರೆ 17,000 ಫೀಟ್ ಹೈಟಲ್ಲಿ ಇರೋಂಥ ಲೊಕೇಶನ್ ಅದು. ಆಕ್ಸಿಜನ್ ತುಂಬ ಕಡಿಮೆ, ಆಲ್ಮೋಸ್ಟ್ 4 ಕಿಲೋಮೀಟರ್ ಸೈಟಲ್ಲಿ ಇರ್ತೀವಿ. ಉಸಿರಾಡೋಕ್ಕೂ ತೊಂದರೆ, ಒಂದು ಸ್ವಲ್ಪ ಜಾಸ್ತಿ ನಡೀತು ಅಂದ್ರೂ ಸಹಿತ ತಲೆ ಸುತ್ತೆ ಬೀಳೋಂಥ ಪರಿಸ್ಥಿತಿ ಎಲ್ಲರಿಗೂ ಇರೋದಲ್ಲಿ. ನಮ್ಮ ಟೀಮಲ್ಲೂ ಸಹಿತ ಆಲ್ಮೋಸ್ಟ್ 50% ಅಷ್ಟು ಅದೇ ಥರ ಫೀಲ್ ಆಯಿತು. ಅಂದರೆ ನಮ್ಮ ಮೇಕಪ್ ಮ್ಯಾನ್ಗವ್ರಿಗೂ ಸಹಿತ ತಲೆ ಸುತ್ತೆ ಬಿದ್ದರು, ಅವ್ರಿಗೂ ಆಗಿರಲಿಲ್ಲ. ಸ್ಟಿಲ್ ಫೋಟೋಗ್ರಾಫಲ್ಲಿ ಅಲ್ಲಿ ಅವರು ವರ್ಕೇ ಮಾಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಕೊನೆಗೆ ಒಟ್ಟು 4 ದಿನ ಶೂಟ್ ಮಾಡಿ ಇದು ಸಾಂಗ್ ಮುಗಿಸ್ಕೊಂಬಂದ್ವಿ. ಇದ್ರ ಜೊತೆಗೆ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು, ಹೀರೋಯಿನ್ಗೆ ಅದು ಓಡೋದೆಲ್ಲ ಇದೆಯಲ್ಲ ನಮ್ಮ ಇದರಲ್ಲಿ, ಓಡ್ತಿರ್ಬೇಕಾದ್ರೆ ಓಡ್ತಾ ತಲೆ ಸುತ್ತ ಬಿದ್ದಾಗ್ಬಿಟ್ಟಿದ್ದಾರೆ ಅವರು. ಆ ರೀತಿ ಎಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿದೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆ ದಿನ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ದರು. ಆದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೇಗೋ ಇಂಜೆಕ್ಷನ್ ಎಲ್ಲ ತೊಗೊಂಡು ಇಮಿಡಿಯೇಟ್ ಶೂಟಿಂಗೆಲ್ಲ ಕಮಿಟ್ ಆದರು. ಅವ್ರ ಡೆಡಿಕೇಶನು ತುಂಬಾ ಇದೆ. ನಮ್ಮ ಹೀರೋ ರಿಶ್ವಿನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡ್ದು ಅಲ್ಲಿ ಹೋಗಿ ಲೊಕೇಶನಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಡ್ದು, ಡ್ಯಾನ್ಸ್ ಅನ್ನೋದಕ್ಕಿಂತ ಅಲ್ಲಿ ಮೂಮೆಂಟ್ಸ್ಗಳು ನಾರ್ಮಲಾಗಿ ಸಾಮಾನ್ಯವಾಗಿ ನಡೆಯೋದೇ ತುಂಬ ಕಷ್ಟ ಅಲ್ಲಿ. ಅಂಥದ್ರಲ್ಲಿ ಓಡೋದು, ಅವ್ರನ್ನೆಲ್ಲ ಎತ್ಕೊಳ್ಳೋದು, ಇವೆಲ್ಲನೂ ತುಂಬ ಅಂದರೆ ತುಂಬ ಟಫ್ ಇರುತ್ತೆ. ಆದರೂ ಇವರು ಚಾಲೆಂಜಿಂಗಾಗಿ ತೊಗೊಂಡು ತುಂಬ ಎಫರ್ಟ್ ಹಾಕಿ, ಆಮೇಲೆ ಆ್ಯಕ್ಚುಲಿ ತುಂಬ ಅನುಭವಿಸಿದ್ದಾರೆ. ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿದೆ, ಆದ್ರೂ ಅದನ್ನೆಲ್ಲ ತಡ್ಕೊಂಡು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿರೋರು ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ. ಅವರು ಯಾವುದಕ್ಕೂ ಸಹಿತ ಇಲ್ಲ ಅನ್ನೋದಕ್ಕೆ ಹೋಗಿಲ್ಲ. ಇಂಥದ್ದು ಬೇಕು ಮ್ಯೂಸಿಕ್ಕಿಂದ ಹಿಡ್ದು
ಪ್ರತಿಯೊಂದಕ್ಕೂ ಸಹಿತ ಇವಾಗ ಹಾಡ್ಸೋದ್ರಿಂದ ಮ್ಯೂಸಿಕ್ ಅಂದ ತಕ್ಷಣ ಲೈವ್ ಅಂತ ಬರುತ್ತೆ ಫಸ್ಟ್ ಪ್ರೋಗ್ರಾಮಿಂಗ್ ಆದಮೇಲೆ. ಎಲ್ಲ ಖರ್ಚೇ ದುಡ್ಡು, ಅಂದರೆ ಯಾವುದೂ ಸಹಿತ ಈಸಿಯಾಗಿ ಆಗೋವಂಥದ್ದಲ್ಲ. ಇವಾಗ ಒಂದು ಪ್ರೋಗ್ರಾಮಿಂಗ್ ಅಂತ ಅಂದಾಗ ಅದಕ್ಕೂ ಸಹಿತ ಚೆನ್ನೈಯಲ್ಲಿ ಮಾಡಿಸಿದ್ದು, ವೆಂಕಟ್ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ದು. ಆಮೇಲೆ ಅಲ್ಲಿದೂ ಒಂದಷ್ಟು ಖರ್ಚಿರುತ್ತೆ. ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ಅದಕ್ಕೂ ಖರ್ಚಿತ್ತು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹಿತ ಯಾವುದಕ್ಕೂ ಇಲ್ಲ ಅಂದೇ ಪ್ರೊವೈಡ್ ಮಾಡಿದ್ದಾರೆ. ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಆಮೇಲೆ ಲೊಕೇಶನ್ ಅಂತ ಬಂದಾಗ ಇಲ್ಲೇ ಮಾಡೋಣ ಅನ್ನೋ ಥರನೇ ಇತ್ತು ಪ್ಲ್ಯಾನ್ ಫಸ್ಟು. ಬಟ್ ಯಾವಾಗ ಸಾಂಗು ಸೋನು ನಿಗಮ್ ಸರ್ ಆಮೇಲೆ ಶ್ರೇಯಾ ಘೋಷಾಲ್ ಮೇಡಮ್ ಎಲ್ಲ ಹಾಡಿದ್ಮೇಲೆ ಇಂಥ ಸಾಂಗ್ನ ಒಂದು ಒಳ್ಳೆ ಕಡೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಇಲ್ಲ ಅಂದೇ ಅದಕ್ಕೂ ಸಪೋರ್ಟಿವ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಇದೊಂದೇ ಸಾಂಗ್ ಅಂತಲ್ಲ, ಎಲ್ಲ ಸಾಂಗ್ಸ್ಗಳಿಗೂ ಅದೇ ರೀತಿಯೇ ಪ್ರೋತ್ಸಾಹ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸೀನ್ಸ್ಗಳು, ಪ್ರತಿಯೊಂದು ಸೀನ್ಸ್ಗಳಲ್ಲೂ ಸಹಿತ ಇಂಥದ್ದೇ ಜಾಗ ಬೇಕು ಅಂತ ಅಂದಾಗ ಅಂಥದ್ದೆಲ್ಲ ಒಪ್ಕೊಂಡು ಚೆನ್ನಾಗಿ ಬರಬೇಕು ಅನ್ನೋ ದೃಷ್ಟಿಗೋಸ್ಕರ ತುಂಬ ಚೆನ್ನಾಗಿ ಅದಕ್ಕೆಲ್ಲ ಬಂಡವಾಳ ಎಲ್ಲ ಹಾಕಿ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಇದು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ರಿಶ್ವಿನ್ ಅವ್ರ ತಂದೆ ಡಾಕ್ಟರ್ ಬಿ ನಾಗರಾಜ್ ಸರ್, ಇವರು ಸಹಿತ ತುಂಬಾ ಸಹಿತ ಎಲ್ಲ ಥರದಲ್ಲೂ ಸಹಿತ, ಯಾಕೆಂದರೆ ಒಂದು ಸಿನಿಮಾ ಅಂತ ಅಂದಾಗ ಒಂದು ಬ್ಲೆಸ್ಸಿಂಗ್ಸ್ ಇರಬೇಕು. ಬ್ಲೆಸ್ಸಿಂಗ್ಸ್ ಜೊತೆಗೆ ಒಂದೆಲ್ಲ ಇವಾಗ ಪ್ರಮೋಷನ್ ಆಗೋದಾಗಲಿ ಪ್ರತಿಯೊಂದನ್ನು ಸಹಿತ ಅವೆಲ್ಲ ಅದಕ್ಕೂ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ. ಆ ದೃಷ್ಟಿಲಿ ಸರ್ ತುಂಬಾ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೇ ಆದರೂ ಇನ್ನೊಂದೇನಂತಂದ್ರೆ ಅವರು ಸಮಾಜ ಸೇವಕರಾಗಿರೋದ್ರಿಂದ ಬೇರೆಯವ್ರಿಗೆಲ್ಲ ಅಷ್ಟೊಂದೆಲ್ಲ ಅಂದರೆ ಅವ್ರ ಏರಿಯಾಗಳಲ್ಲೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಇನ್ನು ನಮ್ಮ ಸಿನಿಮಾ ಅಂತ ಬಂದಾಗ ಅವ್ರ ಸಹಾಯ ಅಂತೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನಮ್ಮ ಟೀಮಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಸ್ಟ್ಯೂಮ್ ನಮ್ಮ ಭಾಷಾ ಸರ್ ಮಾಡಿದ್ದಾರೆ, ಮೊಹಮ್ಮದ್ ಭಾಷಾ ಅಂತಂದ್ಬಿಟ್ಟು. ಅವರು ತುಂಬ ಚೆನ್ನಾಗಿ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು, ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಅವರು ಕಾರಣನೇ. ಮೇಕಪ್ಪನ್ನು ಸಹಿತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಅಂಥ ಜಾಗದಲ್ಲೆಲ್ಲ ಮಾಡೋದಂತ ತುಂಬ ಕಷ್ಟ ಆಗಿತ್ತು, ಅದನ್ನು ಮಾಡಿದ್ದಾರೆ. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು ಆನಂದ್ ಅವರಾಗಿರ್ಬೋದು. ಆಮೇಲೆ ಸರ್ ಅದು ಕತೆ ಬಂದು ಎಮೋಷನಲ್ ಜರ್ನಿ ಆಫ್ ಲವ್ ಅಂತ ಅಂದ್ಬಿಟ್ಟು ಏನಕ್ಕೆ ನಾವು ಇಟ್ಟಿದ್ದೀವಿ ಅಂದರೆ ನಾವು ಟ್ಯಾಗ್ಲೈನು, ಒಂದು ತಂದೆ ಮಗಳಿಗಿರೋ ಒಂದು ಸಂಬಂಧ ಅಂದರೆ ಎಷ್ಟು ಬಾಂಡಿಂಗ್ ಅಂತ ಅಂದರೆ ಅದು ನಾರ್ಮಲ್ಲಾಗಿ ಒಂದು ಇದರಲ್ಲಿ ಏನು ಇವಾಗ ತಂದೆಗೆ ಮಗಳು ಮದುವೆ ಚೆನ್ನಾಗಿ ಒಳ್ಳೆ ಕಡೆ ಮದುವೆ ಮಾಡಬೇಕು, ಒಳ್ಳೆ ಕಡೆ ಇದು ಮಾಡಬೇಕು, ಇಂಥದ್ದೆಲ್ಲ ಕನಸುಗಳೆಲ್ಲ ಚಿಕ್ಕ ವಯಸ್ಸಿಂದನೇ ಒಂದಷ್ಟು ಬೆಳೆದಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ ಕನಸುಗಳನ್ನ ಮಕ್ಕಳು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ಮಕ್ಕಳು ನಿಂತಾರೆ ಅನ್ನೋದು ಇಂಪಾರ್ಟೆಂಟ್. ಅದು ಒಂದು ಹೆಣ್ಮಗಳಾಗಿ ಇಟ್ಕೊಂಡು ಇಷ್ಟೊಂದೆಲ್ಲ ತಂದೆ ಪ್ರೀತಿ ಇಟ್ಕೊಂಡಿದ್ದಾಗ ನಾನು ಏನು ಮಾಡಬೇಕು, ನಾನು ಯಾವ ರೀತಿ ನಾನು ಅವ್ರನ್ನ ಪ್ರೀತಿಸ್ತೀನಿ ಅನ್ನೋದು ಬರೀ ಬಾಯಿ ಮಾತಲ್ಲಾಗಲಿ ಇದರಲ್ಲಾಗಿ ತೋರ್ಸೋಕ್ಕಾಗಲ್ಲ. ಅದು ಅವ್ರು ನಡ್ಕೊಳ್ಳೋ ರೀತಿಲಾಗಿರ್ಬೋದು, ಅವರು ಯಾವ ರೀತಿ ತ್ಯಾಗಗಳಾಗಿರ್ಬೋದು, ಅವ್ರ ಪ್ರೀತಿಗೋಸ್ಕರ ಅಂದರೆ ಪ್ರೀತಿ ಅಂದರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲೇ ಇರೋಂಥ ಪ್ರೀತಿ ಅಲ್ಲ, ತಂದೆಗೋಸ್ಕರ ಯಾವ ಲೆವೆಲ್ಗೆ ಪ್ರೀತಿ ಮಾಡ್ತಾರೆ ಅಂದರೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಯಾಕೆಂತಂದರೆ ಯಾರೇ ನೋಡಿದ್ರು ಸಹಿತ ಇಷ್ಟೊಂದು ಈ ಥರ ಒಂದು ಪ್ರೀತಿ ಇದೆಯಾ ಅಂದರೆ ತಂದೆಗೋಸ್ಕರ ಈ ಥರನ ಒಂದು ತ್ಯಾಗ ಮಾಡ್ಬೋದು ಅನ್ನೋದೊಂದು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ಹೀರೋಯಿನ್ ಮಧ್ಯದಲ್ಲಿ ಅದು ಒಂದು ಸ್ಯಾಕ್ರಿಫೈಸ್ ಇದೆ. ಆ ಸ್ಯಾಕ್ರಿಫೈಸ್ ಎಂಥದ್ದು ಅಂತಂದರೆ ಬರೀ ಅವ್ರು ಚೆನ್ನಾಗಿರಲಿ, ಹುಡುಗ ಚೆನ್ನಾಗಿರಲಿ ಅದಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಇಲ್ಲಾಂದ್ರೆ ಹುಡುಗಿ ಚೆನ್ನಾಗಿರಲಿ ನಾನು ತ್ಯಾಗ ಮಾಡ್ತೀನಿ ಅನ್ನೋದು ಅಷ್ಟೇ ಅಲ್ಲ. ಜೀವನದಲ್ಲಿ ಒಂದಷ್ಟು ಫೇಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಒಂದು ಹುಡುಗಿ ಸಿಗಲಿಲ್ಲ ಅಂತಂದರೆ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಒಂದು ಹುಡುಗ ಸಿಗಲಿಲ್ಲ ಅಂತಂದರೆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಅದಷ್ಟೇ ಮುಗ್ದೋಯ್ತು ಅನ್ನೋ ಥರದಲ್ಲಿ ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಜೀವಿಸಿ ಅಂದರೆ ಇತ್ಕೊಂಡು ಬದುಕಿರ್ಬೇಕಾದ್ರೆ ಅದನ್ನು ಫೇಸ್ ಮಾಡಿ ಯಾವ ರೀತಿ ಗೆಲ್ತೀವಿ ಅನ್ನೋದೇ ನಮ್ಮ ಸಿನಿಮಾದ ಕತೆ ಹೊಂದಿದೆ ಸರ್. ಅದು ಹೀರೋಯಿನ್ ಮಧ್ಯದಲ್ಲಿರ್ಬೋದು, ತಂದೆ ಮಗಳದಲ್ಲಿರ್ಬೋದು, ತಂದೆ ಮಗನಲ್ಲಿರ್ಬೋದು, ಪ್ರತಿಯೊಂದೂ ಸಹಿತ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಅದರ ಚಲನಚಿತ್ರ ನೋಡಿದಾಗ ನಿಮಗೂ ಅನಿಸುತ್ತೆ ಅಂತ ನಂಬಿದ್ದೀನಿ. ಒಟ್ಟು 5 ಸಾಂಗ್ಸ್ ಇದೆ. ಇದು ಮೊದಲನೇ ಸಾಂಗು ನಮ್ಮ ಸಿನಿಮಾದು, ಒಂದೇ ಮಾತಲ್ಲಿ ಹೇಳೋದಾದರೆ ಅಂತ. ಇನ್ನು ನೆಕ್ಸ್ಟು ಇನ್ನೂ 4 ಸಾಂಗ್ ಇದೆ. ಅದರಲ್ಲಿ ಇನ್ನೂ ಒಂದು ಡ್ಯುಯೆಟ್ ಇದೆ, ಇನ್ನೊಂದು ಪ್ಯಾಥೋ ಡ್ಯುಯೆಟ್ ಇದೆ, ಇನ್ನೊಂದು ರವಿ ಸರ್ದೊಂದು ಸಾಂಗ್ ಇದೆ. ನಾವು ಫೆಬ್ರವರಿಗೆ ಎಂಡಸ್ಟ್ರಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗಡೆ ಎಲ್ಲ 1 by 1 ಸಾಂಗ್ಗಳನ್ನೆಲ್ಲ ರಿಲೀಸ್ ಮಾಡಿ ಒಂದಷ್ಟು ಟ್ರೈಲರ್, ಒಂದೊಂದು 2 ಟ್ರೈಲರ್ ಇದೆ, ಅದನ್ನು ಸಹಿತ ಮಧ್ಯದಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಇದು ಒಟ್ಟು ಟೋಟಲ್ ನಾವು 6 ದಿನ ಹೋಗಿದ್ವಿ ಸರ್. ನಾವು 4 ದಿನ ಶೂಟ್ ಮಾಡಿದ್ವಿ. ಅದರಲ್ಲಿ ಏನಾಯಿತು ಅಂತ ಲಡಾಖಲ್ಲಿ ಈ ಲೊಕೇಶನ್ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು 1 ದಿನ ಫುಲ್ಲು ರೆಸ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ನಾವು ಎಲ್ಲೂ ಓಡಾಡಂಗಿರ್ತಿಲ್ಲ. ಯಾಕಂದರೆ ಆ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ 1 ದಿನ ಬೇಕಾಗಿತ್ತು. ಅದಕ್ಕಿಂತ ಮುಂಚೆನೇ ವರ್ಕ್ ಮಾಡಿತ್ತು ಅಂತಂದರೆ ನಾವು ನಡೆಯೋಕ್ಕೂ ಆಗ್ತಿಲ್ಲ, ನಡೀತೀವಿ ಅಂತಂದರೆ ಸುಸ್ತಾಗ್ತಿತ್ತು, ಅಂದರೆ ತಲೆ ಸುತ್ತ ಬೀಳೋ ಥರನೇ ಆಗ್ತಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟ್ 1.5
ಡೇ ತನಕನೂ ಸಹಿತ ಬರೀ ಲಾಡ್ಜಲ್ಲೇ ಎತ್ಕೊಂಡು ಶೂಟ್ ಮಾಡಿದ್ವಿ. ಅಂದರೆ ಲಾಡ್ಜಲ್ಲೇ ಎತ್ಕೊಂಡು ಆಮೇಲೆ ಅದ್ರ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ವಿ. ಟೋಟಲ್ ನಾವು 6 ಡೇಸ್ ಆಯಿತು ಸರ್ ಈ ಲಡಾಖ್ ಶೂಟ್ ಮಾಡೋದಕ್ಕೆ. ಹೌದು ಸರ್, ಅಂದರೆ ಎಲ್ಲ ಏನಂತ ಹೇಳ್ತಿದ್ದಾರೆ ಅಂತಂದಷ್ಟು ನನಗೂ ಅದೇ ಥರ ಒಪಿನಿಯನ್ ಬಂತು. ಏನಂದರೆ ಇದೇನು ಸಿ ಜಿನ ಇದು ಏನು ಗ್ರಾಫಿಕ್ಸ್ ಮಾಡಿಸಿದ್ದೀರಾ, ಎಲ್ಲಿ ಮಾಡಿಸಿದ್ದೀರಾ ಏನು ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟೆಲ್ಲ ಒಪಿನಿಯನ್ ಬಂತು. ಬಟ್ ಆ್ಯಕ್ಚುಲಿ ಇದೆಲ್ಲ ಎಲ್ಲ ಲೊಕೇಶನ್ಸ್ ರಿಯಲ್ ಲೊಕೇಶನ್ಸ್ ಸರ್. ಅದು ನೆಕ್ಸ್ಟು ಮುಂದಿನ ಮೇಕಿಂಗ್ ವೀಡಿಯೋದಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂತಂದರೆ ಅಂಥ ಅದ್ಭುತವಾದ ಲೊಕೇಶನ್ಸ್ ನಮ್ಗೆ ಸಿಕ್ತು, ಅದು ಆ್ಯಕ್ಚುಲಿ ನಮ್ಮ ಅದೃಷ್ಟ ಅಂತ ಅನ್ಕೋಬೇಕು. ಯಾಕಂದರೆ ಎಲ್ಲ ಟೈಮಲ್ಲೂ ಅದು ಸಿಗ್ತಿರ್ಲಿಲ್ಲ. ನಾವು ಹೋಗೋ ಟೈಮಲ್ಲಿ ಒಂದಷ್ಟು ಲೊಕೇಶನ್ಸು ತುಂಬ ಚೆನ್ನಾಗಿರೋದ್ರಿಂದ ಇನ್ಸ್ಟೆಂಟಾಗಿ ಮಾಡಿದಂಥ ಶೂಟ್ ಅದು. ಅದೇ ಪ್ಯಾಂಗಾಂಗ್ ಲೇಕ್ ಸರ್, ಅದು ಮೇನ್ ಪ್ಯಾಂಗಾಂಗ್ ಲೇಕು. ಆಮೇಲೆ ಇನ್ನೂ ಒಂದಷ್ಟು ಅದು ಸ್ವಲ್ಪ ಚೈನಾ ಬಾರ್ಡ್ರಲ್ಲಿ ಇರೋದ್ರಿಂದ ಒಂದೊಂದಷ್ಟು ಹೆಸರುಗಳು ಸ್ವಲ್ಪ ಟಫ್ ಇದೆ. ಅದು ಬಾಯಲ್ಲಿ ಅಷ್ಟೊಂದು ಒಳ್ಳಕ್ಕೆ ಅಂದರೆ ಆ ಥರ ಇದೆ. ಹೌದು ಸರ್, ಡ್ರೀಮ್ ಸಾಂಗ್ ಏನೇ ಬರುತ್ತೆ. ಬಟ್ ಸಿಚುವೇಶನ್ ಮಾತ್ರ ಕಂಟಿನ್ಯೂಟಿ ಇದೆ ಸರ್. ಅದು ಏನು ಇವಾಗ ಲಾಸ್ಟ್ ಸಿಚುವೇಶನ್ ಎಲ್ಲ ಇದೆ, ಅದು ಸೀನ್ಸ್ ಕಂಟಿನ್ಯೂಟಿನೇ ಇದೆ ಸರ್. ಅದು ಇದು ಹೌದು ಸರ್. ಸರ್ ಅಪ್ಪ ಮಗಳದೇನೆ ಸಾಂಗು. ಅದು ಒಂದು ಬಾಂಡಿಂಗ್, ಅಂದರೆ ಅವರು ಯಾವ ರೀತಿ ಚಿಕ್ಕದ್ರಿಂದನೂ ರವಿ ಸರ್ ಮಗಳನ್ನ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಒಂದು ಸಾಂಗ್ ಇದೆ. ಅದನ್ನು ಹೇಮಂತ್ ಅವ್ರು ಹಾಡಿದ್ದಾರೆ. ಅದಕ್ಕೆ ಲಿರಿಕ್ಸು ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಅದರದ್ದೆಲ್ಲ ಒಂದು ಸ್ವಲ್ಪ ನೆಕ್ಸ್ಟ್ ಡೀಟೇಲಿಂಗ್ ಎಲ್ಲ ಒಂದಷ್ಟು ಸರ್ ಮೇಯ್ನು ರಿಶ್ವಿನ್ ಹೀರೋಯಿನ್ ರಾಶಿಕಾ ಶೆಟ್ಟಿ, ರವಿ ಸರ್ ಮೇನ್ ಲೀಡಾಗಿ ಮಾಡಿದ್ದಾರೆ. ಇನ್ನು ಅಚ್ಯುತ್ ಕುಮಾರ್ ಮಾಡಿದ್ದಾರೆ. ಆಮೇಲೆ ಶಂಕರ್ ಅಶ್ವಥ್ ಸರ್ ಮಾಡಿದ್ದಾರೆ, ಶ್ರೀನಿವಾಸ ಮೂರ್ತಿ ಸರ್ ಮಾಡಿದ್ದಾರೆ, ವಿಜಯ್ ಸೂರ್ಯ ಅವ್ರು ಮಾಡಿದ್ದಾರೆ, ಆಮೇಲೆ ಮುನಿ ಅವ್ರು ಮಾಡಿದ್ದಾರೆ, ವಿಶ್ವ ಅವ್ರು ಮಾಡಿದ್ದಾರೆ, ಸಂಗೀತ ಅವ್ರು ಮಾಡಿದ್ದಾರೆ, ಆಮೇಲೆ ಶ್ರೀನಿವಾಸ್ ಪ್ರಭು ಅಂತ ಅವ್ರು ಮಾಡಿದ್ದಾರೆ. ಈ ಥರ ಇನ್ನೂ ಎಲ್ಲ ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಒಂದಷ್ಟು ಇದೆ ಸರ್. ಅದು ಸಿನಿಮಾದಲ್ಲಿ ಏನಕ್ಕೆ ಅಂತಂದರೆ ಒಂದಷ್ಟು ಸೀನ್ಗಳಲ್ಲೆಲ್ಲ ಅಂಥ ನಟರುಗಳಿದ್ದಾಗ ನಮಗೆ ನಾವು ಹೊಸಬ್ರಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರ ಅಪಿಯರೆನ್ಸ್ ಎಲ್ಲೋ ನಮ್ಮ ಸೀನ್ಗೆ ಉಪಯೋಗ ಆಗುತ್ತೆ ಅಂತ ಅನಿಸ್ತಾ, ಇದಕ್ಕೋಸ್ಕರ ಸ್ಟಾರ್ ಕ್ಯಾಸ್ಟ್ ಆ ಥರ ಇಟ್ಕೊಂಡ್ವಿ ಸರ್ ನಾವು. ಇದಿಷ್ಟೇ ವಿಷಯ ಇದೆ ಸರ್ ಕೇಳಿ ಸರ್. ಅವರು ರವಿ ಸರ್ ನೀವು ಫಸ್ಟ್ ಸ್ಟಾರ್ಟ್ ಆಯಿತು ಅಂತ ಲಾಸ್ಟ್ ತನಕ ಇರ್ತಾರೆ ಸರ್, ಮರೆಯಲ್ಲ ಸರ್. ರವಿ ಸರ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸಿನಿಮಾ ಇದ್ದಷ್ಟು ಸಹಿತ ರವಿ ಸರ್ ಇರ್ತಾರೆ. ಅದ್ರ ಜೊತೆಗೆ ಸಿನಿಮಾ ಮುಗಿದ್ಮೇಲೂ ಸಹಿತ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸರ್. ಅದ್ರ ಬಗ್ಗೆ ಹೇಳ್ತೀನಿ ಸರ್. ಅದು ಫಸ್ಟ್ ನಾವು ಲಾಸ್ಟ್ ವೀಕು ಸಾಂಗ್ ರಿಲೀಸ್ ಮಾಡಿದಾಗ ಒಂದೇ ಒಳ್ಳೆ ಹೋಪ್ಸ್ ಇತ್ತು. ಆನಂದ್ ಆಡಿಯೋ ಇದರಲ್ಲೇ ರಿಲೀಸ್ ಮಾಡಿದ್ವಿ. ನೆಕ್ಸ್ಟ್ ಇದರಲ್ಲಿ ಇವಾಗಿನ ತನಕ ಇನ್ಸ್ಟಾಗ್ರಾಮೇ ಇದರಲ್ಲೇ 100 ಮಿಲಿಯನ್ ವ್ಯೂಸ್ ಆಗಿದೆ ಸರ್, ಮೇಲಾಗಿದೆ. ಅಂದರೆ 10 ಕೋಟಿ ವೀಕ್ಷಣೆಗಳಾಗಿದೆ ಸರ್, ಅದ್ರ ಮೇಲಾಗಿದೆ. ಯಾಕೆ ಪ್ರತಿಯೊಂದು ನಮ್ಮ ಸಿನಿಮಾ ಹಾಡಿಗೆ ಸಂಬಂಧಪಟ್ಟಂಗೆ ಬಂದಿರೋ ವ್ಯೂಸ್ಗಳು ನೋಡ್ತು ಅಂದರೆ ಅಷ್ಟಾಗಿದೆ. ಇನ್ನು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ಇದೆಲ್ಲ ಸೇರಿ ಇವಾಗ 1 ಮಿಲಿಯನ್ ಅದು ಮೇನ್ ಸಾಂಗಲ್ಲಿ ಇದಾಗಿದೆ ಸರ್. ಶಾರ್ಟ್ಸ್ ಎಲ್ಲ ಸೇರಿ 5 ಮಿಲಿಯನ್ ಪ್ಲಸ್ ಇದಾಗಿದೆ ಸರ್. ಆ ಸೆಲೆಬ್ರೇಷನ್ನೇ ನಮಗೆ ಅಂದರೆ ಅದೇ ನಮಗೆ ಒಂದು ಖುಷಿಯಾದ ವಿಚಾರ. ಯಾಕೆಂತಂದರೆ ನಾವೆಲ್ಲ ಒಂದು ಹೊಸ ಟೀಮು ಸರ್ ನಾವು. ಯಾಕೆ ಇವಾಗ ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ನಾನಾಗಿರಲಿ, ಪ್ರತಿಯೊಂದು ಒಂದು ಹೊಸ ಟೀಮ್ ಇದ್ದಾಗ ಎಲ್ಲೋ ಒಂದು ಕಡೆ ನಮ್ಗೆ ಈ ಥರದ್ದು ಒಂದು ಸಾಂಗಿಂದ ನಮಗೊಂದು ಪ್ರಮೋಷನ್ ಆಗಲಿ, ಒಂದು ಜನಕ್ಕೆ ರೀಚ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಅನಿಸ್ತು ಅಂತಂದರೆ ಇದೇ ಒಂದು ನಮಗೆ ನೆಕ್ಸ್ಟು ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ನಾವು ಒಂದು ರೈಟ್ ವೇಲಿ ಇದ್ದೀವಿ, ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಅದಕ್ಕೆಲ್ಲ ನಿಮ್ಮ ಸಪೋರ್ಟು, ಮೀಡಿಯಾದವ್ರ ಸಪೋರ್ಟು, ಯೂಟ್ಯೂಬರ್ಸ್ ಆಗಿರಲಿ, ಸೋಷಿಯಲ್ ಮೀಡಿಯಾದಾಗಿರಲಿ ತುಂಬ ಸಪೋರ್ಟ್ ಬೇಕಾಗಿದೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಂದು ಸಾಂಗನ್ನು ಸಹಿತ ಇದೇ ರೀತಿ ರೀಚ್ ಮಾಡಿ. ಈ ಸಾಂಗನ್ನು ಸಹಿತ ಆದಷ್ಟು ಎಲ್ಲದಕ್ಕೂ ರೀಚ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕಂತ ಕೇಳ್ಕೊತೀನಿ. ಇಲ್ಲಿ ತನಕ ಏನು ನೀವು ಸಪೋರ್ಟ್ ಮಾಡಿದ್ದೀರಾ ಇದನ್ನು ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ. ನಾನಂತ ಹೊಸಬನ್ಗೆ ಈ ಥರದ್ದೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಈ ಥರದ್ದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಇದ್ರ ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಒಂದು ಎನರ್ಜಿ ಸಿಕ್ತಾಗ ಆಗುತ್ತೆ. ಥ್ಯಾಂಕ್ ಯು ಸರ್. ಅದೇ ಇವಾಗ ಏನು ಹಾಡು ಇವಾಗ ಇಷ್ಟ ಖಂಡಿತ ಸರ್. ಯಾಕಂತಂದರೆ ನಿರ್ಮಾಪಕರನ್ನ ಉಳಿಸ್ತು ಅಂತಂದರೆ ನಾನೊಬ್ಬ ನಿರ್ದೇಶಕನಾಗಿ ಏನೋ ಒಂದು ಮಾಡಿದ್ದಕ್ಕೂ ಸಾರ್ಥಕ, ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಯಾಕೆ ಅಂತಂದರೆ
ನಿರ್ಮಾಪಕರು ಏನಾಗುತ್ತೆ, ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಸಿನಿಮಾ ಗೆಲ್ಲಿ, ಇವಾಗ ದುಡ್ಡಿಗಿಂತ ಹೆಚ್ಚಾಗಿ ಜನಗಳಿಗೆ ನಾವು ಏನು ಪ್ರಯತ್ನ ಮಾಡಿದ್ದು ಅದು ರೀಚ್ ಆಗಬೇಕು ಅನ್ನೋದೇ ಒಂದು ದೃಷ್ಟಿ ಮೇನ್ ಇರುತ್ತೆ. ಆ ದೃಷ್ಟಿನೇ ಆ ಪ್ಯಾಷನೇಟ್ ಇಟ್ಕೊಂಡೆ ನಮಗೆ ಏನೇನೆಲ್ಲ ಬೇಕು ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ, ಇದನ್ನಂತೂ ಮರೆಯೋಕ್ಕಾಗಲ್ಲ. ಆಮೇಲೆ ಇದು ಇದೇ ಸಾಂಗು ಇನ್ನೂ ಏನೇನು ಪ್ರಮೋಷನ್ ಮಾಡ್ತೀವಿ ಇದೆಲ್ಲ ಜನಗಳಿಗೆ ಯಾವ ರೀತಿ ರೀಚ್ ಆಗಬೇಕು ಅಂತಂದರೆ ಸಿನಿಮಾ ನೋಡಬೇಕು ಅಂತ ಅನಿಸ್ಬೇಕು, ಇದರಲ್ಲಿ ಏನೋ ಇದೆ, ಇದು ಈ ಸಿನಿಮಾ ನೋಡ್ತು ಅಂತಂದ್ರೆ ಏನೋ ಒಂದು ವಿಷಯ ತಿಳ್ಕೊಬೋದು, ಏನೋ ಒಂದು ಫೀಲ್ ಮಾಡ್ಬೋದು. ಯಾಕಂದರೆ ಸಿನಿಮಾ ಅನ್ನೋದೇ ಒಂದು ಎಕ್ಸ್ಪೀರಿಯನ್ಸ್. ಇದು ಎಕ್ಸ್ಪೀರಿಯನ್ಸ್ ಅಂತಂದರೆ ಏನೋ ಇವಾಗ ನಮ್ಮದಲ್ಲೇ ಏನೋ ನಡೀತಿದೆ, ನನಗೆ ಏನೋ ಆಯಿತು ಅನ್ನೋ ಥರದಲ್ಲಿ ಆ ಥರ ಸಿನಿಮಾ ಬಂದಾಗ ಮಾತ್ರ ನಾವು ನೋಡೋದಕ್ಕೆ ಇಷ್ಟ ಆಗುತ್ತೆ. ಇದರಲ್ಲಿ ಸಿನಿಮಾ ಕಂಪ್ಲೀಟಾಗಿ ಮಾಡಿದ್ದೀವಿ. ಎಮೋಷನ್ ಜರ್ನಿ ಆಫ್ ಲವ್ ಅಂತ ಇಟ್ಟಿದ್ದೆ ಅದಕ್ಕೋಸ್ಕರ. ಆ ದೃಷ್ಟಿಲಿ ಆ್ಯಕ್ಚುಲಿ ಉದ್ದೇಶ ಬಂದು ಥಿಯೇಟ್ರ್ ಜನಗಳನ್ನ ಕರೆಸ್ಬೇಕನ್ನೋ ಉದ್ದೇಶದಿಂದಲೇ ಇವೆಲ್ಲ ಮಾಡ್ತಿರೋದು. ಮ್ಯೂಸಿಕ್ ಅನ್ನೋದೇ ಮೊದಲನೇ ಇನ್ವಿಟೇಷನ್ ನಮಗೆ. ಇದರಲ್ಲಿ ಸಪೋರ್ಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಇರಲಿ ಸರ್ ಎಲ್ಲ. ಥ್ಯಾಂಕ್ ಯು ಸರ್. ನಮ್ಮದು ಏನಾಯಿತು ಅಂತಂದರೆ ಫಸ್ಟಿಂದ ಇವಾಗಲೂ ತನಕ ನೋಡಿ ಸರ್, ಇವಾಗಲೂ 1000 2000 ಹೋಗ್ತಿದೆ ಸರ್ ಪರ್ ಅವರ್. ಇವಾಗಲೂ ಕೌಂಟ್ ಮಾಡಿ, ಇವಾಗ ಒಂದು ಟೈಮ್ ಬಿಟ್ಕೊಂಡು ನೆಕ್ಸ್ಟ್ ಅವರ್ ಹೋಯ್ತು ಅಂತಂದರೆ ಒಂದು 800 900 ಇಲ್ಲಾಂತಂದರೆ 1000 2000 ಹೋಗ್ತಿದೆ. ಅದೇ ರೀತಿ ನಮ್ದು ಆಗಿ ಒಂದು 11 days ಆಯಿತು ಸರ್ ನಮ್ಮದು. ಅದೇ ರೀತಿ ಹೋಗ್ತಿದೆ ಸರ್ ನಮ್ಮದು. ಯಾವುದು ಸಹಿತ ಇದ್ದಕ್ಕಿದ್ದಂಗೆ ಇವಾಗ ಯಾರಿಗೇ ಆಗಲಿ ಒಂದೇ ಸರಿ ಹೇಳ್ಬಿಡ್ತು ಅಂದರೆ ಗೊತ್ತಾಗ್ಬಿಡುತ್ತೆ ಸರ್ ಅದು. ಯಾವಾಗ ನೀವು ನೋಡಿ ನಮ್ದು 11 days ಆದ್ರೂ ಸಹಿತ 1 million, ಇವಾಗ 10,50,000 75,000 ಏನೋ ಇದೆ ಸರ್ ಇವಾಗ. ನೆಕ್ಸ್ಟ್ ನಾಳೆ ಏನೋ ಆದರೂ ಮೋಸ್ಟ್ಲಿ 11 ಅಂದರೆ 1.1 million ಆಗ್ಬೋದು. ಆದರೆ ಬಟ್ ನಾವು ಇದೇ ರೀತಿ ಒಂದಷ್ಟೆಲ್ಲ ಜನಗಳಿಗೆ ರೀಚ್ ಮಾಡ್ತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಯಾಕೆ ರೀಲ್ಸ್ಗಳು ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಸರ್ ಅದು. ಯಾಕೆ ಜನಗಳಿಗೆ ಇವಾಗ ಯಾವುದಾದ್ರು ಒಂದು ಬೇರೆಯವರು ಅದಕ್ಕೆ ಆ್ಯಕ್ಟ್ ಮಾಡೋದಾಗಿರಲಿ ಅದೆಲ್ಲ ನೋಡಿದಾಗ ನಾವು ಮಾಡಬೇಕು ಅನ್ಸುತ್ತೆ. ಅದು ಯಾವ ಸಾಂಗ್ ಅಂತ ನೋಡಿದಾಗ ಯೂಟ್ಯೂಬಲ್ಲಿರುತ್ತೆ. ಆ ಥರ ಇನ್ನೂ ಆಗೋ ಚಾನ್ಸಸ್ ಇದೆ ಸರ್, ಅದು ನಂಬ್ಕೊಂಡಿದ್ದೀವಿ. ನಮಗೆ ಆ್ಯಕ್ಚುಲಿ 1 million ತುಂಬ ಸಂತೋಷ ಸರ್. ಯಾಕೆಂದರೆ ಜನರನ್ನ ನೋಡಿದಾಗ ಇದು ತುಂಬಾ ಕಡಿಮೆ, ಬಟ್ ನಮಗಿದು ದೊಡ್ಡ ವಿಚಾರನೇ. ಯಾಕೆ ಅಂತಂದರೆ ಒಂದು ಹೊಸ ಫೇಸ್ ಇಟ್ಕೊಂಡು ಈ ಥರ ಜನಗಳು ರಿಸೀವ್ ಮಾಡ್ತಿದ್ದಾರೆ ಅಂತಂದರೆ ಅದು ಖುಷಿ ವಿಚಾರ ಸರ್. ಅದಕ್ಕೆ ಈ ಸೆಲೆಬ್ರೇಷನ್ ಮಾಡ್ತಿರೋದು ಸರ್. ಆಲ್ಮೋಸ್ಟು ಡೈರೆಕ್ಟರ್ ಸರ್ ಎಲ್ಲ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಷ್ಟೇ. ಸೊ ಫಸ್ಟ್ ನನಗೊಂದು ಫೋನ್ ಕಾಲ್ ಬಂದುವಾಗ ಡೈರೆಕ್ಟರ್ ಸರ್ ಸಾಂಗ್ ಕೇಳಿಸರು. ಸೊ ಮೇಯ್ನ್ಲಿ ಅದೊಂದು ಫಸ್ಟ್ ಆ ಕಾಂಬಿನೇಷನ್ನೇ ಸೂಪರ್ ಆ್ಯಕ್ಚುಲಿ. ಸೋನು ನಿಗಮ್ ಸರ್ ಆಮೇಲೆ ಶ್ರೇಯಾ ಘೋಷಾಲ್ ಮೇಡಮು ಸಾಂಗ್ ಕೇಳಿಸುವಾಗ ಆಲ್ರೆಡಿ ಅವ್ರು ವಿಜುವಲೈಸ್ ಎಲ್ಲ ಮಾಡಿಕ್ಕಿದ್ರು. ಸರ್ ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅದಕ್ಕೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಎನ್ಕರೇಜ್ ಮಾಡಿ ಇನ್ನೊಂದು ಸ್ವಲ್ಪ ಅದು ಔಟ್ಪುಟ್ ಇಷ್ಟು ಬ್ಯೂಟಿಯಾಗಿ ಬಂತು. ಸೊ ಅದರಲ್ಲೂ ನಮ್ಮ ಆರ್ಟಿಸ್ಟ್ ರಿಶ್ವಿನ್ ಸರ್ ಆಗಿರ್ಬೋದು, ರಾಶಿಕಾ ಶೆಟ್ಟಿ ಅವರಾಗಿರ್ಬೋದು. ಸೊ ಸರ್ ಹೇಳ್ದಂಗೆ ಫಸ್ಟ್ ಲಾಸ್ಟ್ ಡೇ ಇನ್ನೇನು ಶೂಟು ಕಂಪ್ಲೀಟ್ ಆಗಬೇಕು, ಒಂದು ಆಫ್ ಡೇ ಇಲ್ಲವೇ ಇಲ್ಲ ಅವರು. ಬಿಕಾಸ್ ಹೆಲ್ತ್ ಇಶ್ಯೂ ಆಯಿತು, ಆಕ್ಸಿಜನ್ ಇಲ್ದಂಗೆ ರೀಸನಿಂದ ಆಫ್ ಡೇ ಶೂಟಿಂಗ್ ನಿಲ್ತೋಯ್ತು. ಯಾರಿಗಾದ್ರೂ ಅನ್ಸುತ್ತೆ ನಾವು ಅಷ್ಟು ದೂರ ಹೋಗಾದ್ಮೇಲೆ ಒಂದು ಹಾಫ್ ಡೇಲಿ ಶೂಟಿಂಗ್ ನಿಂತೋಗುತ್ತೆ ಅಂತ ಅಂದಾಗ ಅದೊಂದು ಭಯ ಇರುತ್ತೆ. ಸೊ ಅದೇ ಥರ ಸಪೋರ್ಟಿವ್ ಆಗಿದ್ದು, ಡೆಡಿಕೇಶನ್ ಆಗಿದ್ದು, ಹಾಸ್ಪಿಟ್ಲಿಗೆ ಹೋಗಿ ಬಂದು ಮತ್ತೆ ರೀಶೂಟ್ ಮಾಡೋರು. ಸೊ ಹಾಗೆ ಚಂದ್ರಶೇಖರ್ ಸರ್ ಆಗಿರ್ಬೋದು, DOP ಅವರು, ಒಂದು ಬ್ಲಾಕ್ ಇಲ್ಲಿಂದ ಆ ಕಡೆ ಈ ಕಡೆಗೆ ಶಿಫ್ಟ್ ಮಾಡಬೇಕು ಅಂತಂದ್ರೂ ಅಲ್ಲಿ ಅಷ್ಟು ಹರಿ ಆಗಲ್ಲ. ಬಿಕಾಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿ ಆಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನಾವು ಸರ್ ಕೇಳಿದ್ರು ಅವಾಗಲೇ ಎಷ್ಟು ದಿವಸ ಶೂಟ್ ಆಯಿತು ಅಂತ. ಸೊ ಕಂಪ್ಲೀಟ್ಲಿ ನಾವು ಹೇಳ್ಬೇಕಂದ್ರೆ ಒಂದು 3.5 days ಎಕ್ಸಾಕ್ಟ್ ನಾವು ಶೂಟ್ ಮಾಡಿದ್ವಿ. ಸೊ ಹಿಂಗಿರ್ಬೇಕಾದ್ರೆ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹಾಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ. ಸೊ ಇವಾಗ ನಾವೇನು ಈ ವಿಷನ್ ನೋಡಿದೀವೋ, ಸೊ ಇದಕ್ಕೆ ಮೇಯ್ನ್ ರೀಸನ್ ಬಂದು ನಾಗಶ್ರೀ ಮೇಡಮ್ ಅವರು ಓಕೆ ಮಾಡಿ ಇದನ್ನು ನಮಗೆ ಇದು ಮಾಡಿರಲಿಲ್ಲ ಅಂದಿದ್ರೆ ಇಷ್ಟು ಔಟ್ಪುಟ್ ಬರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಮೇಡಮ್, ನಾಗಶ್ರೀ ಮೇಡಮ್, ಥ್ಯಾಂಕ್ ಯು. ಸೂಪರ್. ಹಾಗೆ ಪಳನಿ ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಸಾಂಗು. ಸೊ ನನಗೆ ನಿಮ್ಮ ಒಂದು ಇದರಿಂದ ಕೆಲಸ ಮಾಡೋಕ್ಕೊಂದು ಇದು ಸಿಕ್ತು ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ನನಗೆ ಸರ್ ಫಸ್ಟ್ ಟೈಮ್ ಕೇಳಿಸಿದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡಬೇಕಂತಲೇ ಅಂದ್ಕೊಂಡಿದ್ದೆ ಹೊರತು ಅದಿನ್ನೂ ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನೂ ಅದಕ್ಕೆ ಸರ್ ಹೇಳಿದ್ರು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಾಲ್ ಮೇಡಮ್ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆದಮೇಲೆ ಫೈನಲ್ ವರ್ಷನ್ ಬಂದಾದಮೇಲೆ ಶೂಟಿಂಗೇ ಕಾಯ್ತಿದ್ದು. ಬಿಕಾಸ್ ಸರ್ ಹೆಂಗೆ ಅಂದರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ. ಸೊ ಈ ಥರ ಶೂಟ್ ಮಾಡಿದ್ರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಂದ್ರೆ ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ದರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶ್ವಲಿ ರವಿ ಸರ್ ಹೋಗಲ್ಲ,
ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು. ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದನೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್ ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು, ಇದು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ನಂಗೆ ಫಸ್ಟ್ ಡೇ ಆದಮೇಲೆ ಗೊತ್ತಾಗಿದ್ದು, ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಏನದು ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ, ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪಾಗಿ. ಅಂದರೆ ಅದು ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತೆರೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ದರು. ಅದು ಒಂದು ಸ್ವಲ್ಪ ಚಾಲೆಂಜಿಂಗೆ. ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶ್ವಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಆಕ್ಸಿಜನ್ದೇ ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿಂತ ಪ್ರೀವಿಯಸ್ ಒಂದು 20 ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕಾನ ಹೆಂಗೆ ಇಟ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗುತ್ತೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 2 ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು. ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ನಾನ್ ಸ್ಟಾಪ್ ಓಡಿ, ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನೂ ಇಲ್ಲ ಅನಿಸುತ್ತೆ. ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಸ್ ಈ ಸಕ್ಸಸ್ ಮಾಡಿರೋದಕ್ಕೆ. ಇನ್ನೊಂದು ಮೇಜರ್ ಈ ಮ್ಯೂಸಿಕ್ ಹಿಟ್ಟಾಗಿರೋದೇ ನಮ್ಮ ಪಳನಿ ಸರ್ ಅವರಿಂದ. ಬಿಕಾಸ್ ಮೂವೀಸ್ಗೆ ಒಂದು ಸಾಂಗೇ ಒಂದು ಇನ್ವಿಟೇಷನು ಥಿಯೇಟ್ರಿಗೆ ಯಾರು ಬರಬೇಕಂದ್ರೆ. ಸೊ ಇವಾಗ ನಮ್ಮದು ಫಸ್ಟ್ ಇದರಲ್ಲಿ ಅದೊಂದು ಸಕ್ಸಸ್ ಆಗಿದೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಹಾಗೂ ನಮ್ಮ DOP ಸರ್ ಈ ವಿಜುವಲೈಸೇಷನ್ ತೋರಿಸಿರೋದಕ್ಕೆ ಅವರ ಮೇಜರ್ ರೀಸನ್. ಹಾಗೂ ನಮ್ಮ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್. ಏನೆಲ್ಲ ಪ್ರಿಪ್ರೇಷನ್ಸ್ ಇತ್ತು, ಎಷ್ಟು ಚಾಲೆಂಜಸ್ ಇತ್ತು ಫಸ್ಟ್ ಸಿನಿಮಾ ಅಂತ? ಮೂವಿ ಪಾತ್ರದ ಕ್ಯಾರೆಕ್ಟರ್ ನಾನು ಅದರಲ್ಲೂ ಒಬ್ಬ ಆರ್ಟಿಸ್ಟೇ. ಸೊ ಒಬ್ಬ ಕೇರ್ಲೆಸ್ ಫ್ರೀ ಮ್ಯಾನ್. ಡ್ರಾಯಿಂಗ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಹೀರೋಯಿನ್ ಸಡನ್ನಾಗಿ ಲವ್ ಆಗಿದೆ, ಸೊ ಹೀರೋಯಿನ್ನೇ ರೇಗಿಸ್ಕೊಂಡು ಹೀರೋಯಿನ್ ಜರ್ನಿ ಜೊತೆ ಒಬ್ಬ ಹೋಗೋ ಕ್ಯಾರೆಕ್ಟರ್ ಅದು. ಎಲ್ಲರಿಗೂ ಒಂದೇ ಮಾತಲ್ಲಿ ಹೇಳೋದಾದರೆ, ಇಡೀ ಕರ್ನಾಟಕದ ಜನತೆಗೆ, ಸಂಗೀತ ಪ್ರಿಯರಿಗೆ ಇಷ್ಟು ಪ್ರೀತಿ ತೋರಿಸಿದ ಇಡೀ ಕರ್ನಾಟಕ ಜನತೆಗೂ ಮತ್ತು ಸಂಗೀತ ಪ್ರಿಯರಿಗೂ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಈ ಹಾಡು ನಾವು ಕ್ಯಾಶುವಲಾಗಿ ಮಾಡಿದ್ವಿ. ಈ ಒಂದೇ ಮಾತಲ್ಲಿ ಹೇಳೋದಾದರೆ, ಹಾಡು ಲೈನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡೈರೆಕ್ಟ್ರು. ಆ ಲೈನ್ ಕೊಟ್ಟಿದ್ದೆ ಸ್ಟಾರ್ಟು. ಕಂಪೋಸಿಂಗಲ್ಲೇ ಒಂದು ಲೈನ್ ಶುರುವಾಯಿತು, ಹುಟ್ಟು ನಮಗೆ. ಅಲ್ಲಿಂದ ನಾವು ಕಂಪೋಸ್ ಶುರು ಮಾಡಿದ್ವಿ. ಆ್ಯಡ್ ಆಯಿತು. ನೆನೆಸ್ಕೊಂಡಾಗ ಇದನ್ನು ಯಾರು ಬರೆದ ಚೆನ್ನಾಗಿರುತ್ತೆ, ಕವಿರಾಜ್ ಅವ್ರು ಬರೆದ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟ್ ಕವಿರಾಜ್ ಅವ್ರು ಕರೆದು ಕಂಪೋಸಿಂಗಲ್ಲೇ ಅದು ಹಾಡು ಶುರುವಾಗೋಯ್ತು. ಇಲ್ಲಿ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎವ್ರಿ ಡೇ ಕಾಲ್ಸ್ ಬರ್ತಾಯಿತ್ತು. ಒಂದು ಕಡೆ ಖುಷಿ, ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ಈ ಹಾಡನ್ನ ಈಸಿಯಾಗಿ ಆಡ್ತಾಯಿದ್ರು. ಎಷ್ಟೋ ಒಂದು ಇನ್ಸಿಡೆಂಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಹೊಸಕೋಟೆಯಿಂದ ಫೋನ್ ಮಾಡಿದ್ದ ನನಗೆ, ಸರ್ ನಾನು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಈ ಹಾಡೇ ಕೇಳ್ತಾ ಇರ್ತೀನಿ ಸರ್, ನನಗೆ ಈ ಹಾಡು ಅಂತ. ನಿಮ್ಮನ್ನು ನೋಡ್ಬೇಕು ಸರ್, ನಾನು ಬರಬೇಕು ಅಂತ. ನಾನು ಕೇಳಿದೆ, ಸರ್ ನನಗೆ 2 ಕಾಲಿಲ್ಲ ಸರ್, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸರ್, ನನ್ನ ಕಾರ್ ಸೆಟಪ್ ಮಾಡ್ಕೊಂಡಿದ್ದೀನಿ ಹತ್ರ.
ಬೇಡಪ್ಪ ನಾನೇ ಬರ್ತೀನಿ ಅಲ್ಲಿಗೆ. ಅಂದರೆ ತುಂಬ ಜನರು ಮ್ಯೂಸಿಕ್ ಲವರ್ಸು ಅವರ ಇನ್ನೊಬ್ರು ಹೇಳಿದ್ರು, ನಾವು ಸಾಯಕ್ಕೆ ಹೋಗ್ತಾ ಇದ್ವಿ, ಬದುಕ್ತಾ ಇದ್ದೀನಿ ಸರ್. ಈ ಥರ ಎಲ್ಲ ತುಂಬ ಅವರವರ ಪ್ರಾಕ್ಟೀಸ್ ಹೇಳೋಕ್ಕೆ ಶುರು ಮಾಡಿದಾಗ ನನಗೆ ಖುಷಿ ಆಯಿತು. ಆಹಾ, ಒಳ್ಳೆಯ ಕೆಲಸ ಮಾಡಿದ್ದೀವಿ. ಆ ರೀತಿಲಿ ಒಂದು ಡೈಲಿ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ, ಡೈಲಿ ಅದೇ ಕೆಲಸ, ಅದರಲ್ಲೇ 30 ವರ್ಷ ಮ್ಯೂಸಿಕ್ ಮಾಡ್ತಾನೆ ಇದ್ವಿ. ಆದರೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತಲ್ಲ, ಅದು ಈ ಸಾಂಗಲ್ಲಿ ಸಿಕ್ಕಿದೆ ನನಗೆ. ಅದರ ಮೂಲ ಎಲ್ಲಿ ಶುರುವಾಯಿತು? ಡೈರೆಕ್ಟರ್ನ ಶುರುವಾಯಿತು. ಅವ್ರು ಕೊಟ್ಟ ಆ ಲೈನಿಂದ ಶುರುವಾಗಿ ಅದು ಬೆಳೆದು ಅದು ಇಷ್ಟುದ್ದಕ್ಕೆ ಬಂದಿದೆ, ಈ ಲೆವೆಲ್ಗೆ ಬಂದಿದೆ. ಸೊ ಬಿಗ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಆ ಲೈನ್ ಕೊಟ್ಟಿದ್ದಕ್ಕೆ. ಮತ್ತು ಇಲ್ಲಿ ನಾನು ಒಬ್ಬನೇ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಒಂದು ತಂಡ ಅಂತ ಒಂದಿರಬೇಕು. ಯಾಕೆಂದರೆ ಇಲ್ಲಿ ಒಬ್ಬರು ಒಂದು ಸ್ನ್ಯಾಪ್ ಮಾಡಿದ್ರೆ ಅದನ್ನು ಆ್ಯಂಪ್ಲಿಫೈ ಮಾಡೋರು ಇನ್ನೊಬ್ರು ಇರ್ತಾರೆ ಜೊತೆ ಸೇರಿಸ್ತಾ ಇರ್ತಾರೆ. ಆ ರೀತಿಯಲ್ಲಿ ನನ್ನ ಸೀನಿಯರ್ ಮ್ಯೂಸಿಷಿಯನ್ ಶ್ರೀನಿವಾಸ್ ಅಂತ ಅವರು, ನೀವೇನು ಕೇಳಿದರೆ ಗಿಟಾರ್ ಪೋರ್ಷನ್ಸು ಅದು ಅವ್ರು ನುಡಿಸಿದ್ದಾರೆ. ಮತ್ತು ವಾಯ್ಸಸ್ಸು, ಬ್ಯಾಕಿಂಗ್ ವಾಯ್ಸಸ್ಸು ಕುಶಲ ಅವರು ಅಂತಿದ್ದಾರೆ. ಶಿ ಈಸ್ ಹೈಯೆಸ್ಟ್ ಲರ್ನ್ಡ್. ಅವ್ರನ್ನೆಲ್ಲ ಆಮೇಲೆ ಸ್ಟೇಜ್ ಮೇಲೆ ಕರೆಸಿ ಅವ್ರವ್ರ ಅನಿಸಿಕೆಗಳನ್ನ ದಯವಿಟ್ಟು ತಪ್ಪದೆ ನೀವು ಕೇಳಬೇಕು ಅಂತ ಅವ್ರ ಅನಿಸಿಕೆಗಳನ್ನ ಅಂದ್ಕೊಂಡಿದ್ದೀನಿ. ಮತ್ತು ನಾನೇ ಬೀಯಿಂಗ್ ಎ ಸೌಂಡ್ ಇಂಜಿನಿಯರ್, ಈ ಸಾಂಗ್ ನಾನು ಮಿಕ್ಸ್ ಮಾಡಿಲ್ಲ. ಐ ವಾಂಟೆಡ್ ಅನದರ್ ಟೆಕ್ನಿಷಿಯನ್ ಟು ಮಿಕ್ಸ್ ಅಂತ ಹೇಳಿದಾಗ ಐ ಕಾಲ್ಡ್ ನವೀನ್. ಸೊ ನವೀನ್ ಅವರು ಈ ಸಾಂಗ್ನ ಮಿಕ್ಸ್ ಮಾಡಿದ್ದಾರೆ. ಮತ್ತೆ ಡೆವಲಪ್ ಆಯಿತು, ಇದು ಹೆಂಗೆ ಮಾಡೋಣ, ಈ ಸಾಂಗ್ನ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಈ ಸಾಂಗ್ನ ಮಾಸ್ಟರಿಂಗ್ ಬಂದು ಲಂಡನಲ್ಲಿ ಮಾಡೋಣ ಅಂತ ಲಂಡನ್ ಸ್ಟುಡಿಯೋದಲ್ಲಿ ಈ ಸಾಂಗ್ ಮಾಸ್ಟರಿಂಗ್ ಮಾಡಿದ್ವಿ. ಮಿಕ್ಸಿಂಗ್ ಇಲ್ಲೇ ಮಾಡಿದ್ವಿ, ಮಾಸ್ಟರಿಂಗ್ ಅಲ್ಲಿ ಮಾಡಿದ್ವಿ. ಈ ಸಾಂಗ್ ತೊಗೊಂಡು ಶ್ರೇಯಾ ಘೋಷಾಲ್ ಹತ್ರ ಹೋದ್ವಿ. ಶ್ರೇಯಾ ಕೇಳಿಬಿಟ್ಟು ಈ ವಾರ್ಡ್ ಕೇಳಿಬಿಟ್ಟು ಅವರ ಪಿ ಎಗೆ ಹೇಳಿದ್ರು, ಪ್ಲೀಸ್ ಕ್ಯಾನ್ಸಲ್ ಆಲ್ ದಿಸ್ ನೆಕ್ಸ್ಟ್ ರೆಕಾರ್ಡಿಂಗ್ಸ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಿಸ್ ಪ್ರೆಸೆನ್ಸ್. ಈ ಮೂಡ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಪ್ಲೀಸ್ ಕ್ಯಾನ್ಸಲ್ ಆಲ್ ದ ಸಾಂಗ್ಸ್ ಅಂತ ಹೇಳಿದ್ರು. ಅವರು ನೆಕ್ಸ್ಟ್ ರೆಕಾರ್ಡಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರಾಮಾಗಿ ನಮ್ಮ ಜೊತೆ ಕೂತ್ಕೊಂಡು ಟಿ ಆಡೋಣ ಬನ್ನಿ ಅಂತೆಲ್ಲ ಜಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಅವರು. ಮತ್ತು ಈ ಸಾಂಗ್ ಅದರೊಳಗೆ ನೀವೆಲ್ಲ ಯಾರು ಏನು ಸ್ಟ್ರಿಂಗ್ ಸೆಕ್ಷನ್ಸ್ ಕೇಳಿದ್ರು, ಅವರು ಜೋಸ್ನ ಅವ್ರು ಇಲ್ಲಿದ್ದಾರೆ. ಶಿ ರೆಪ್ರೆಸೆಂಟ್ಸ್ ಸ್ಟ್ರಿಂಗ್ ಸೆಕ್ಷನ್ಸ್ ಪರವಾಗಿ ಅಷ್ಟು ಜನ 18 ಜನರು ಸ್ಟ್ರಿಂಗ್ಸ್ ನುಡಿಸಿದ್ರು, ಅವ್ರ ಪರವಾಗಿ ಅವರು ಬಂದಿದ್ದಾರೆ. ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಟು ಯು ಆಲ್ಸೋ ಮೇಡಮ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸೈಟೆಡ್ ಆಗಿದ್ದೀನಿ, ನನ್ನ ಮಾತಲ್ಲಿ ನನಗೆ ಮಾತು ಬರ್ತಾಯಿಲ್ಲ. ಈ ಸಕ್ಸಸ್ ನಮಗೆ ಎನ್ಕರೇಜಿಂಗ್ ಆಗಿರಲಿ ಅನ್ನೋದು ಒಂದೇ ನನ್ನ ಆಸೆ. ಇಡೀ ಟೀಮ್ಗೆ ನಮಗೆ ನೀವು ನಮ್ಮನ್ನು ಪ್ರೋತ್ಸಾಹ ಮಾಡಿ ಹೀಗೆ ಬೆಳೆಸ್ಬೇಕು. ಸರ್ ನಾಗೇಂದ್ರ ಸರ್ ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳೋರು, ಪುಟ ಚಿನ್ನು ಒಂದು ದಿವಸ ಬರಬೇಕು, ಒಂದು ದಿವಸ ಹಂಗೆ ಯಾವಾಗ ಸಿಕ್ಕಿದಾಗೆಲ್ಲ ಹೇಳೋರು ನನಗೆ, ಸರ್ ನಿಮ್ಮ ಮಾತು. ಸೊ ಸರ್ ನಿಮಗೆ ಕೂಡ ಸರ್ ದೊಡ್ಡ ಥ್ಯಾಂಕ್ಸ್. ನೀವು ಕೂಡ ಹೇಳ್ತಾ ಇರ್ತಿದ್ರಿ, ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ. ನಿಮ್ಮ ಮಾತು ನನಗೆ ನೀವಂದರೆ ನನಗೆ ತುಂಬ ರೆಸ್ಪೆಕ್ಟು. ಸೊ ನಿಮ್ಮ ಮಾತಲ್ಲಿ ಇದ್ದೀನಿ. ಸಾರ್ ಹಂಸಲೇಖ ಸರ್ಗೆ ಸಾಂಗ್ ಫಸ್ಟ್ ತೋರಿಸಿದ್ವಿ. ಫಸ್ಟ್ ನೋಡ್ಬಿಟ್ಟು ವಾವ್ ಅಷ್ಟೇ, ಅವ್ರು ಸ್ಪೀಚ್ಲೆಸ್. ಯಾರೇ ಇದು ಗ್ರಾಫಿಕ್ಸ್ ಮಾಡಿದ್ದು ಅಂತ ಕೇಳಿದ್ರು ಫಸ್ಟು. ಸರ್ ಇದು ಗ್ರಾಫಿಕ್ಸ್ ಅಲ್ಲ ಸರ್, ಇದು ರಿಯಲ್ ಶೂಟ್ ಮಾಡಿದ್ದು ಸರ್. ಫಸ್ಟ್ ಕೇಳಿದೆ ಅವರು ಏನು ಕಾಸ್ಟ್ಯೂಮ್ಸು, ಅವ್ರು ಕಾಸ್ಟ್ಯೂಮರ್ನ ಒಳಗೆ ಶುರು ಮಾಡಿಬಿಟ್ರು. ಬ್ಯಾಕ್ ಡ್ರಾಪ್ಗೆ ಕಾಸ್ಟ್ಯೂಮ್ಸು ಮ್ಯಾಚ್ ಮಾಡಿದೆ ಅಂತ. ಅವ್ರು ಸ್ಪೀಚ್ಲೆಸ್, ಹಂಸಲೇಖ ಸರ್ ಸ್ಪೀಚ್ಲೆಸ್, ವಾವ್ ಅಷ್ಟೇ ಹೇಳಿದವರು. ಯಾರು? ಇಲ್ಲ, ನಾನು ಮಾಡೋಕ್ಕಾಗಿಲ್ಲ ಸದ್ಯದಲ್ಲಿ. ನಾನು ಇದೆಲ್ಲ ಮುಗಿಸ್ಕೊಂಡು ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆ ಥರ ಇನ್ನೊಬ್ಬ ಭದ್ರಾವತಿಯಿಂದ ಒಂದು ಬ್ಲೈಂಡ್ ಲೇಡಿ ಕೂಡ ನಾನು ಫೋನ್ ಮಾಡಿದ್ದು, ಸರ್ ನಾನು ಸಾಂಗ್ ಕೇಳ್ತಾ ಇದ್ದೀನಿ, ನಾನು ನಿಮ್ಮ ಈ ಸಾಂಗ್ನ ಕಾಲರ್ ಟ್ಯೂನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಫೋನ್ ಮಾಡಿದ್ದು. ಕೆಲವು ಕೇಳಿದಾಗ ಒಂಥರ ಮನಸ್ಸಿಗೆ ಖುಷಿ. ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಸರ್. ಆ ಥರದ್ದೆಲ್ಲ ಏನಿಲ್ಲ, ಇನ್ಸ್ಪಿರೇಷನ್ ಇರುತ್ತೆ. ಬಟ್ ನನಗೇನಿಲ್ಲ, ಇವ್ರು ಕೊಟ್ಟ ಇನ್ಪುಟ್ಸ್ ಅಲ್ಲೇ. ನಾನು ಒಬ್ಬ ಚಂದ್ರ, ನಾನು ಸೂರ್ಯ ಅಲ್ಲ, ನಾನೊಬ್ಬ ಚಂದ್ರ. ಸೂರ್ಯ ಕೊಡೋ ಬೆಳಕಿಂದ ನಾನು ಕೊಡ್ತೀನಿ. ಸೊ ಅವ್ರು ಕೊಟ್ಟ ಇನ್ಪುಟ್ಸ್ ಇನ್ಸ್ಪೈರಿಂಗ್. ಇಲ್ಲಿ ಎಲ್ಲರೂ ಗ್ರೇಟೇ. ಇನ್ಸ್ಪೈರಿಂಗ್ ಮಾಡೋ ಒಂದು ವಿಷಯ ಇದೆಯಲ್ಲ, ಅದೇ ಗ್ರೇಟ್. ಈಗ ನಾವೊಂದು ನಮ್ಮ ಟೆಕ್ನಿಷಿಯನ್, ನಮ್ಮ ಮ್ಯೂಸಿಷಿಯನ್ಸ್ ಹತ್ರ ವರ್ಕ್ ಮಾಡಿಸ್ಕೊಳ್ತೀವಿ ಅಂದಾಗ ನಾವೇನು ಇನ್ಸ್ಪೈರ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಎಲ್ಲರೂ ಮಹಾನುಭಾವರೇ, ಎಲ್ಲರೂ ಗ್ರೇಟೇ. ಆದರೆ ಅದನ್ನು ಹೇಗೆ ಆ ಸಂದರ್ಭದಲ್ಲಿ ಇನ್ಸ್ಪೈರ್ ಮಾಡ್ತೀವಿ, ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವತ್ತಿನ ಹಾಡು, ಅವತ್ತಿನ ಕೆಲಸ ನಿಂತಿರುತ್ತೆ. ರವಿ ಸರ್ ಕೇಳಿದ್ರು, ಅವ್ರ ಅಪ್ಪ ಮಗಂದು ಒಂದು ಸೆಂಟಿಮೆಂಟ್ ಸಾಂಗ್ ಇದೆ ಅವ್ರದ್ದು. ನಾನು ಬಲವಂತ ಒಂದೇ ಒಂದು ರವಿ ಸರ್ಗೆ ಇತ್ತೀಚೆಗೆ ಸಾಂಗ್ ಇರಲಿಲ್ಲ,
ಸಾಂಗ್ ಲಿಪ್ ಇರಲಿಲ್ಲ ಅವ್ರಿಗೆ. ದಯವಿಟ್ಟು ಅವ್ರದ್ದು ಅದನ್ನು ಲಿಪ್ಪಲ್ಲೇ ಶೂಟ್ ಮಾಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಆಗಿತ್ತು ನನ್ನ ಕಡೆಯಿಂದ. ಸೊ ಅವ್ರು ಹಾಗೆ ಶೂಟ್ ಮಾಡಿದ್ದಾರೆ. ರವಿ ಸರ್ ಕೂಡ ಈ ಅಪ್ರಿಷಿಯೇಟೆಡ್. ಆಮೇಲೆ ವ್ಯಾಲ್ಯೂಬಲ್ ಲಿರಿಕ್ಸ್ ಬೈ ನಾಗೇಂದ್ರ ಪ್ರಸಾದ್ ಅವರು ತುಂಬ ಚೆನ್ನಾಗಿ, ತುಂಬ ದಿವಸ ಆದಮೇಲೆ ಒಂದು ಅಪ್ಪ ಮಗಳ ನಾವೇನು ಮಾಡಿದ್ದೀವಿ ಅಂತಂದರೆ ಕಾಮನೈಸ್ ಮಾಡಿದ್ದೀವಿ. ಮಗಳು ಅನ್ನೋದು ಅಲ್ಲದೆ ಮಗನಿಗೂ ಆಡ್ಕೊಳ್ಬೋದು ಅನ್ನೋ ರೀತಿಲಿ ಆ ಲಿರಿಕ್ಸ್ನ ತೊಗೊಂಡ್ಬಂದಿದ್ದೀವಿ. ಯಾವ ಅಪ್ಪ ಮಗನಿಗೋಸ್ಕರ ಆಡ್ಬೋದು, ಮಗಳಿಗೋಸ್ಕರ ಆಡ್ಬೋದು, ಆ ಥರ ಇರುತ್ತೆ. ಆದರೆ ಸಿನಿಮಾದಲ್ಲಿ ಮಗಳಿಗೋಸ್ಕರ ಇರುತ್ತೆ. ತುಂಬ ಥ್ಯಾಂಕ್ ಯು ಸರ್. ಯಾವಾಗ ಹೇಳಿದ್ರು ಸಹಿತ ಇಮಿಡಿಯೇಟ್ ಎಲ್ಲ ರೆಡಿ ಮಾಡಿ ಮಾತಾಡ್ತೀರಾ ಸರ್. ಆಮೇಲೆ ನಮ್ಮ PR DK ನವೀನ್ ಅವರು ನನಗೆ ಆ್ಯಕ್ಚುಲಿ ಒಂದು 13 ಇಯರ್ಸಿಂದನೂ ಪರಿಚಯ. ಅವರು ಏನೋ ಗೊತ್ತಿಲ್ಲ, ನಮ್ಮ ಸಿನಿಮಾ ಅಂತ ಅವ್ರ ಸಿನಿಮಾ ಅಂತಲೇ ತುಂಬಾ ಟ್ರೀಟ್ ಮಾಡಿ ಮಾಡ್ತಿದ್ದಾರೆ, ಅದು ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ನವೀನ್ ಅವರು. ಕೇಳಿ ಓಕೆ, ಇನ್ನು ಒಂದ್ ನಿಮಿಷ ಮೊಮೆಂಟ್ ಫಸ್ಟ್ ನಾಗೇಂದ್ರ ಸರಿ ಕೊಡ್ಬೇಕು ಇದೆ ಸರ್. ಫಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಮೇಘರಾಜ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮೇಘರಾಜ್, ಆಮೇಲೆ ನಮ್ಮ ಆನಂದಣ್ಣ, ಆವಾಗಲೇ ಹೇಳೋದಕ್ಕೆ ಅರ್ಧಕ್ಕೆ ನಿಂತೋಯ್ತು. ಎಲ್ಲರಿಗೂ ಈ ಥರ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಪ್ರವೀಣ್ ನಮ್ಮ ಅಸಿಸ್ಟೆಂಟ್. ಮೊದಲನೇ ಸರಿ ನಾವು ಆನಂದ್ ಅಡಿ ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ಫಸ್ಟು ಕೇಳಿದ್ರು ಸಾಂಗು. ಕೇಳಿದ್ಮೇಲೆ ಫಸ್ಟ್ ಮಾತಾಡಲಿಲ್ಲ, ಜಸ್ಟ್ ನಮಗೆ ಏನಂತಂದರೆ ಮೋಸ್ಟ್ಲಿ ಏನೋ ನಮಗೆ ಮಾತ್ರ ಇಷ್ಟ ಆಗ್ತಿದೆಯೇನೋ ಸಾಂಗ್, ಏನಾದರೂ ಬೇರೆಯವ್ರಿಗೇನೋ ಇನ್ನೂ ಏನಾದರೂ ಬೇಕಾಗಿತ್ತು ಅನ್ನೋ ಥರನೇ ಇತ್ತು. ಬಟ್ ಯಾವಾಗ ಎಲ್ಲ ಕಂಪ್ಲೀಟ್ ಆಯಿತು, 5 ಸಾಂಗ್ಗಳನ್ನೂ ಕೇಳಾದ್ಮೇಲೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ತುಂಬ ಚೆನ್ನಾಗಿದೆ, ಹೊಸಬ್ರಾಗಿ ಇದ್ಕೊಂಡು ಈ ಥರ ಸಾಂಗ್ ಮಾಡಿದ್ದೀರಾ ಅಂತಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ, ಅದು ನಮ್ಮ ಕಡೆಯಿಂದ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ಅಂತಂದ್ಬಿಟ್ಟು. ಅದು ಅಲ್ಲದೆ ಒಂದು ಒಳ್ಳೆ ಮೊತ್ತಕ್ಕೇ ಅದು ಹೊಸಬ್ರಿಗೆ ನನ್ನ ಪ್ರಕಾರ ಇದುವರೆಗೂ ಯಾರಿಗೂ ಸಹಿತ ಇಷ್ಟೊಂದು ಸಪೋರ್ಟಿವ್ ಆಗಿ ಅವರು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ಎಂಕರೇಜ್ ಮಾಡಿದ್ದಾರೆ, ಆ ಥರ ಸಪೋರ್ಟ್ ಮಾಡಿ ನಮ್ಮದು ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ಶ್ಯಾಮ್ ಸರ್ ಹಾಗೂ ಆನಂದ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಅವರು ಹೇಳ್ಬಿಡ್ತಾರೆ ಇಂಥ ಸಾಂಗ್ ಈ ಥರ ಇದೆ, ಯಾಕಂದರೆ ಎಷ್ಟೋ ಸಾವಿರ ಸಾಂಗ್ಗಳನ್ನ ಕೇಳಿರ್ತಾರಲ್ಲ, ಅವ್ರದ್ದೊಂದು ಒಪಿನಿಯನ್ ಅವರಿಂದ ಈ ಥರ ಒಂದು ಪಾಸಿಟಿವ್ ಒಪಿನಿಯನ್ ಬಂದಾಗ ನಮಗೆಲ್ಲೋ ಒಂದು ಕಡೆ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀವಿ, ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ತುಂಬ ಖುಷಿನೂ ಆಯಿತು. ಅದೇ ರೀತಿ ಆನಂದ್ ಆಡಿಯೋ ಕಡೆಯಿಂದ ನಮಗೆ ತುಂಬ ಸಪೋರ್ಟಿವ್ ಆಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಆನಂದ್ ಆಡಿಯೋ.